ಅಂದರೆ ಇನ್ನು ಹೇಗಿರ್ತಾರಮ್ಮ? ಹೀಗೆ ಅಲ್ವಾ? ಮಗಳೇ, ಏನಿದಲ್ಲ ಮಗಳೇ? ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯ? ನೀನ್ ಬಿದ್ರೆ ಆಗೋದಿಕ್ಕೆ ನಿಂಗಿನ್ನು ಮದುವೆನೇ ಆಗಿಲ್ಲ ಕಂದ. ಯಾಕೆ ಮಾಡ್ತೀಯ? ನಾನು ಯಾವತ್ತು ಪ್ರಣವನ ಪ್ರೀತಿಸೋಕೆ ಶುರು ಮಾಡಿದ್ನೋ ಅವತ್ತಿನಿಂದ ಅವನು ನನ್ನ ಗಂಡನೇ ಆಗಿದ್ದ. ಅಂತ ಪ್ರಣವೇ ಸತ್ ಮೇಲೆ ನಾನು ವಿದ್ವೆನೆ. ದೊಡ್ಡ ಭಾರ ಇಳಿತು. ಅಕಸ್ಮಾತ್ ಆ ಪ್ರಣವ್ ಏನಾದರೂ ರಂಪ ಮಾಡಿದ್ದಿದ್ರೆ ನಮ್ಮ ಮಗಳ ಗತಿ ಏನಾಗ್ತಿತ್ತು ರೀ? ಅತಿಯಾಗಿ ಆಡಿದ್ರೆ ಎಲ್ಲ ಹೀಗೆ ಆಗೋದು ನೋಡು. ಇನ್ಮುಂದೆ ಅರ್ಚನೆ ಸರಿಯಾಗಿರ್ಬೇಕು, ಹಾಗಂತ ಅವಳಿಗೆ ಬುದ್ಧಿ ಹೇಳು. ಹರಿ ಜೊತೆ ಅವಳು ಚೆನ್ನಾಗಿ ನಡ್ಕೋಬೇಕು. ಆಯ್ತು, ಅವಳು ಗೊತ್ತು ಇರ್ತಾಳೆ ಬಿಡಿ. ಇನ್ಮುಂದೆ ಆ ಅಮಿತಾ ಮೇಲೆ ಸೇಡು, ಕಲ್ಪನಾ ಮೇಲೆ ಸೇಡು, ಇದೆಲ್ಲ ಯಾವುದು ಇರಬಾರ್ದು. ಹಾಗಂತ ಅವಳಿಗೆ ಬುದ್ಧಿ ಹೇಳು. ಬೇರೆಯವ್ರ ವಿಷಯ ಅವಳು ಮಾತಾಡಬಾರ್ದು. ಹರಿ ಅವಳು ಚೆನ್ನಾಗಿರ್ಬೇಕು ಅಷ್ಟೇ. ಅಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ ಸೋದರ ಸೊಸೆ ನಿಮ್ಮ ಅಣ್ಣನ ಮುತ್ತಿನ ಮಗಳು ಅಮಿತಾ ಇವತ್ತಿಂದ ವಿಧವೆ ಆಗೋದ್ಲು. ಅರ್ಚನಾ, ಹಾಗೆಲ್ಲ ಮಾತಾಡಬಾರ್ದು. ಏನೇ ಕೋಪ ಇರಲಿ, ಹೆಣ್ಮಕ್ಳು ಅಷ್ಟು ಕೆಟ್ಟದಾಗಿ ಮಾತಾಡಬಾರ್ದು. ನೋಡು, ಇಷ್ಟೊತ್ತು ನಿಮ್ಮಪ್ಪ ನಾನು ಇದೇ ವಿಚಾರ ಮಾತಾಡ್ತಿದ್ವಿ. ಇನ್ನು ಮೇಲೆ ನಿನಗೆ ಬೇರೆ ಯಾರ ಸುದ್ದಿನೂ ಬೇಡ. ನೀನು ಹರಿ ಅಂತ ಇದ್ಬಿಡು ಅಷ್ಟೇ. ಹಾಗಲ್ಲಮ್ಮ, ಅಮಿತಾ ಕೈಗೊಡೆ ಓಲೆ ಸರ ಎಲ್ಲ ಬಿಚ್ಚಿಟ್ಟು ನಾನು ವಿಧವೆ ಅಂತ ಹೇಳ್ಕೊತಿದ್ದಾಳೆ. ಹೇಳ್ಕೊಳ್ಳಿ ಬಿಡು, ಅವಳು ಹೇಳ್ಕೊಳ್ಳಿ, ಏನಾದ್ರೂ ಮಾಡ್ಲಿ. ನಿನ್ಗ ಆ ವಿಷಯ ಬೇಡ. ಇನ್ ಮುಂದೆ ಯಾರ ವಿಷಯ ನೀನ್ ಮಾತಾಡಬಾರ್ದು. ಯಾಕೆ ಮಾತಾಡ್ಬಾರ್ದು? ಅಮಿತಾ ನನಗೆ ಎಷ್ಟು ಅಪಹಾಸ್ಯ ಮಾಡಿದ್ಲು ಅಂತ ಗೊತ್ತಾ ನಿಮ್ಗೆ? ವಿಧವೆ ಆಗಿದ್ದ ನನಗೆ ಮಂಟಪದಲ್ಲೇ ಮದ್ವೆ ತಪ್ಪಿಸಿ ಅವಮಾನ ಮಾಡಿದ್ಲು. ನೆನ್ಪಿಲ್ವಾ ನಿಮ್ಗೆ? ನನ್ ಗಂಡ ಇದ್ರು ನನ್ ವಿಧವೆ ತರ ಜೀವನ ಮಾಡ್ಬೇಕಾಯ್ತು. ಅದೆಲ್ಲ ಇನ್ನು ಎದೆ ಒಳಗೆ ಕುದಿತಾನೆ ಇದೆ. ಈಗೆಲ್ಲ ಒಳ್ಳೇದಾಗ್ತಾ ಇದೆಯಲ್ಲ. ಹರಿಗೆ ನೆನಪಿನ ಶಕ್ತಿ ಬರ್ತಾ ಇದ್ದಿದ್ರೆ ನಾನು ಇನ್ನು ವಿಧವೆ ಆಗೇ ಇರ್ಬೇಕಿತ್ತು. ನನ್ನ ಗೇಲಿ ಮಾಡಿ ನಗ್ತಾ ಇರ್ತಿದ್ರು. ಅತ್ತೆ, ಮಾವ, ಅಮಿತಾ, ದೇವತಾಸಿ ಕಲ್ಪನೆ. ಬನ್ನಿ, ಇವತ್ತೇನೇ ಗಲಾಟೆ ಆದ್ರೂ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ನಾವು ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿರುತ್ತೆ. ಹುಷಾರಾಗಿರ್ಬೇಕು. ಅದಕ್ಕೆ ಸುಮ್ಮನೆ ಇದ್ದು ಬಿಡಿ. ಸರಿ.
ಮಗಳ ನನ್ನ ಮಗಳ ಜೀವನನ ಸರ್ವನಾಶ ಮಾಡಿದ್ದೀನಿ ನೀನೇನ? ಹೌದು ಮಾವ, ನನಗೆ ಮುಂಚೆನೆ ಹೇಳ್ಬೇಕಿತ್ತು. ಇವಳಿಂದ ರಾಕ್ಷಸಿ ಅಂತ ಗೊತ್ತಿದ್ರೆ ನನಗೆ ಮುಂಚೆನೆ ಹೇಳ್ತಾ ಇದ್ದೆ. ಇವಳು ಮಾಡಿದ ದರಿದ್ರ ಕೆಲಸಕ್ಕೆ ಪ್ರಣವ್ ಬಲಿ ಆಗಿದ್ದು. ಅಮಿತಕ್ಕ ಜೀವನದ ಬೆಂಕಿ ಇಟ್ಟಿದ್ದು ಇವಳೇ. ಎಷ್ಟು ದಿನ ಅಂತ ಕಣ್ಣ ಮುಚ್ಚಲ್ಲ ಆಟ ಆಡ್ತೀಯ ನೀನು? ಹೇಳೆ, ನಿನ್ನ ಆಟ ಸಾಕು. ಏನ್ ನಡೀತು ಅಂತ ಎಷ್ಟು ಜನ ಮುಂದೆ ಹೇಳ್ತೀಯೋ ಇಲ್ಲ ನಾನೇ ಹೇಳೋ? ಹೇಳೆ, ಹೇಳಲ್ಲ, ನಾನೇ ನಿನ್ ಬಣ್ಣ ಬಯಲ್ ಮಾಡ್ತೀನಿ. ಹೇಳ್ತೀಯೋ ಇಲ್ವೋ? ಪ್ರಣವ್ ಪ್ರೇಮ ಪ್ರಕರಣದ ಬಗ್ಗೆ ಹೇಳೆ. ಇಲ್ಲ ಅಂದ್ರೆ ನಾನೇ ನಿನ್ ಬಣ್ಣ ಬಯಲ್ ಮಾಡ್ತೀನಿ. ಇಂಥ ಕೆಟ್ಟ ಕೆಲಸ ಮಾಡಿದಾಳೆ ಅಂದ್ರೆ ಇವಳ ಮೇಲೆ ನೀನೇನ ಹೇಳೋದು? ನೀನೇನ್ ಮಾಡಿದ್ಯಾ ಅದನ್ನ ಹೇಳು. ನನ್ನ ಹೆಂಡತಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಆ ಪ್ರಣವ್ ಜೊತೆ ಗುಟ್ಟಾಗಿ ಸೇರ್ತಾ ಇದ್ದು ನಾನು ನೋಡಿಲ್ಲ ಅನ್ಕೊಂಡಿದ್ಯಾ? ಬಣ್ಣ ಬಯಲಾಗಬೇಕಾಗಿದ್ದು ಅರ್ಚನೆ ಅಂತಲ್ಲ, ನಿಂದು. ನೋಡೋದಕ್ಕೆ ಪಾಪ ದುಡುಕಿ, ಮಾಡೋದೆಲ್ಲ ಅನಾಚಾರ. ಮದುವೆ ಮುಗಿಲಿ ಅಂತ ಸುಮ್ನಿದ್ದೆ, ಅವಳನ್ನ ಬಲಿ ತಗೊಂಡ್ಬಿಟ್ಟಿಯಲ್ಲ. ಅಮಿತಾ ಇವಳಿಗೆ ಏನು ಅನ್ಯಾಯ ಮಾಡಿದ್ದು? ಮಾಡೋದೆಲ್ಲ ಮಾಡಿ ಈಗ ಅರ್ಚನನ ಮೇಲೆ ಪಾಪದ ಗಂಟು ಓಡಿಸ್ತಾ ಇದೆಯಾ? ನಾನೇನ್ ತಪ್ಪು ಮಾಡಿದ್ದೆ ಹೇಳಿ? ಎಲ್ಲರೂ ಸೇರಿ ಯಾರೋ ಮಾಡಿದ ಅಪರಾಧನ ನನ್ನ ಮೇಲೆ ಹಾಕ್ತಿದ್ದೀರಲ್ಲ. ನಾನು ನನ್ನ ಪಾಡಿಗೆ ನನ್ನ ಗಂಡನ ಸೇವೆ ಮಾಡ್ಕೊಂಡಿದ್ರೆ ನಿಮಗೆ ಸಹಿಸಕ್ಕಾಗಲ್ಲ ಅಲ್ವಾ? ಯಾರು ಬೇಡ ಅಂತ ನನ್ನ ಪಾಡಿಗೆ ನಾನಿದ್ದೆ. ಮದುವೆ ಆಸೆ ಹುಡ್ಸಿ ನನ್ನಲ್ಲಿ ಕರ್ಕೊಂಡು ಬಂದ್ರಿ. ಮದುವೆ ಮನೇಲಿ ಅವಮಾನ ಮಾಡಿದ್ರಿ. ನನ್ನ ಹರಿನ ಬೇರೆ ಮಾಡೋಕೆ ಈ ಮನೆನ ಭಾಗ ಮಾಡಿದ್ರಿ. ಎಲ್ಲರೂ ಸಹಿಸ್ಕೊಂಡೆ. ಈಗ ಯಾವಳ ಮಾಡಿದ ಪಾಪ ನನ್ನ ತಲೆ ಕಟ್ತಾ ಇದ್ದೀರಾ? ಯಾಕೆ? ನನ್ನನ್ನು ಓಡಿಸೋದಿಕ್ಕ ಆಯ್ತು. ನಿಮ್ಗೆ ಯಾರಿಗೂ ಬೇಡ ಅಂದ್ರೆ ನಾನಿದ್ದೀರಲ್ಲ. ಆದ್ರೆ ಮಾಡದೇ ಇರೋ ಅಪರಾಧನ ನಾನ್ ಸಹಿಸಲ್ಲ.
ಮಾಡಿದ ತಪ್ಪನ್ನ ಅವಳ ಮೇಲೆ ಹೊರಿಸ್ತಿದ್ಯಾ? ನೀನು ಕಾಡು ಮುಲ್ಗೆ ಎಸ್ಟೇಟ್ ಅಲ್ಲಿ ಕದ್ದು ಮುಚ್ಚಿ ಹಾಲು ಕುಡಿಯೋ ಬೆಕ್ಕು. ನಿನ್ನೆ ರಾತ್ರಿ ಕೇಳಿ, ನಿನ್ನೆ ರಾತ್ರಿ ತೋಟದಲ್ಲಿ ನೀನು ಪ್ರಭು ಒಟ್ಟಿಗೆ ಇರ್ಲಿಲ್ವಾ? ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಮಾತಾಡ್ತಿದ್ದನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದನ್ನ ಮುಚ್ಚಿಡೋದಕ್ಕೆ ಅರ್ಚನಾ ಮೇಲೆ ಅಪವಾದ ಹೊರಿಸ್ತಿದ್ಯಾ? ಜನ್ಮಕ್ಕಿಷ್ಟು ಮನೆಯಲ್ಲಿ ಇಂಥ ಅಸಹ್ಯ ಕೆಲಸ ಮಾಡೋದು ಒಂದೇ, ಬೀಗಿನಲ್ಲಿ ಮೈ ಮಾರ್ಕೊಂಡು ಜೀವನ ಮಾಡೋದು ಒಂದೇ. ಒಬ್ಬರಲ್ಲಿದ್ರೆ ಇನ್ನೊಬ್ರು ಅನ್ನೋದಕ್ಕೆ ಇದನ್ನ ಚಂದ್ರಗಿರಿ ಅನ್ಕೊಂಡ್ಯಾ? ಅರ್ಥ ಆಯ್ತಾ? ಈ ಬುದ್ಧಿ ಹೊಸ ರಹಸ್ಯ. ಇಷ್ಟು ದಿನ ಅಮಿತಾಗೋಸ್ಕರ ಸುಮ್ಮನಿದ್ದೆ ಅಮ್ಮ, ನಿಮ್ಮಿಂದ ಸುಮ್ಮನಿರಲ್ಲ. ಸರಿಯಾದ ತೀರ್ಮಾನ ಆಗ್ಲೇಬೇಕು.